ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಹೆತ್ತ ತಾಯಿಗೆ ಮೋಸ ಮಾಡಿ ಸೈನ್ ಮಾಡ್ಕೊಂಡಿದ್ದೀಯ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. 3 ಎಣಿಸ್ತೀನಿ. ಅಷ್ಟರಲ್ಲಿ ನನ್ನ ಜೊತೆಗೆ ಬಂದರೆ ಸರಿ, ಇಲ್ಲದಿದ್ದರೆ ತಾಳಿ ಬಿಚ್ಚಿಟ್ಟು ಹೋಗೋ. ಎಲ್ಲ ಆ ಹರಿನಂದಿನೇ ಆಗಿದ್ದು. ನಮ್ನೆಲ್ಲ ಪ್ರೀತಿಗೆ ನಿಲ್ಸ್ಬಿಟ್ಟ. ದೇವ್ರು ಯಾವ್ದಾದ್ರು ದಾರಿ ತೋರಿಸ್ತಾನೆ ಬಿಡೆ ಬೇಬಿ. ನೀನ್ ದೇವ್ರ ಹೆಸರು ಬೇಡ. ಶ್ರೀ, ಅಜ್ಜಿಗೆ ಸುಸ್ತಾಗ್ತಿದೆ, ಸ್ವಲ್ಪ ನೀರು ತಗೊಂಡ. ಶ್ರೀ ಸರ್, 4 ವಾಟರ್ ಬಾಟಲು, 2 ಜ್ಯೂಸು, 4 ಬಿಸ್ಕೆಟ್ ಪ್ಯಾಕೆಟ್ ಕೊಡಿ. ಎಷ್ಟಾಯಿತು? 160 ಆಗಿದೆ ಸರ್. ನೀರು ತಗೊಂಡ್ ಬರ್ತಾರೆ ಅಜ್ಜಿ. ಸರ್, ಅದು ದುಡ್ಡು ತಂದಿಲ್ಲ, ತರದ್ ಮರ್ತ್ಬಿಟ್ಟೆ. ದುಡ್ಡನ್ನ ಆಮೇಲೆ ತಂದು ಕೊಟ್ರೆ ಆಗುತ್ತಾ? ಅಯ್ಯೋ, ಬೆಳಗ್ಗೆ ತಲೆ ತಿಂತೀರಲ್ಲ ಸುಮ್ಮನೆ. ಸರ್, ಒಂದು ವಾಟರ್ ಬಾಟಲ್ ಎಷ್ಟು? 20 ರೂಪೀಸ್ ಸರ್. ಅಟ್ಲೀಸ್ಟ್ ಒಂದು ವಾಟರ್ ಬಾಟಲ್ ಆದ್ರೂ ಕೊಡಿ ಸರ್. ಸರ್ ಆಗಲ್ಲ ಸರ್, ಆ ಕಾರ್ಪೊರೇಷನ್ ವಾಟರ್ ಇಟ್ಕೊಳ್ಳಿ ಸರ್. ಹೋಗ್ಲಿ, ಈ ವಾಚ್ ಇಟ್ಕೊಂಡು ಕೊಡೋಕ್ಕಾಗತ್ತಾ? ದಯವಿಟ್ಟು ತಗೊಳ್ಳಿ, ವಾಚ್ ಏನು ಬೇಡ, ಆಮೇಲೆ ತಂದು ಕೊಡಿ. ಥ್ಯಾಂಕ್ ಯು ಸರ್. ಅಜ್ಜಿ, ಶ್ರೀ, ನೀರು ಸಾಕಾಗ್ಲಿಲ್ಲ, ಹೋಗಿ ಇನ್ನೊಂದು ಬಾಟ್ಲು ತಗೊಂಡ್ ಬಾ. ಸಾರಿ ಮಾಮ್, ನನ್ನ ಹತ್ರ ದುಡ್ಡಿಲ್ಲ. ದುಡ್ಡಿಲ್ವಾ? ನೀರು ಕುಡಿಯೋದಕ್ಕೆ? ಬನ್ನಿ ಅಮ್ಮ, ಇಲ್ಲಿ ನಿಂತ್ಕೊಂಡು ಏನು ಮಾಡೋದು? ಅಯ್ಯೋ, ಎಲ್ಲ ಹೊರಡೋಣ. ನನ್ನ ಕೈಯಲ್ಲಿ ನೀವು ನಡೆಯೋಕ್ಕಾಗಲ್ಲಮ್ಮ. ಅಮ್ಮ, ನನ್ನ ಕೈಯಲ್ಲಿ ಆಗಲ್ಲ. ಅಲ್ಲಿ ದೇವಸ್ಥಾನ ಕಾಣಿಸ್ತಿದೆ, ಸ್ವಲ್ಪ ಹೊತ್ತಲ್ಲಿ ಹೋಗಿ ಸುಧಾರಿಸ್ಕೊಳ್ಳೋಣ. ಬೇಬಿ, ನೀರು ಸಿಗತ್ತೆ ಕಣೆ, ಪ್ರಸಾದನೂ ಸಿಗ್ಬೋದು. ಬನ್ನಿರಿ, ಎಲ್ಲರೂ ಹೋಗೋಣ. ಬನ್ನಿಮ್ಮ, ಬಾ.
ಶ್ರೀ ನಡಿ ಎಲ್ಲರೂ ಕರ್ಕೊಂಡು ಹೋಗೋಣ ನಮ್ಮನೆ ಮೇನ್ ರೋಡಲ್ಲಿರೋ 3 ಸ್ಟಾರ್ ಹೋಟೆಲ್ಗೆ ಹೋಗೋಣ ಬೇರೆ ವ್ಯವಸ್ಥೆ ಆಗೋ ತನಕ ನಾವೆಲ್ಲರೂ ಅಲ್ಲೇ ಇರೋಣ ಅದೀಗ ಆಗಲ್ಲ ಬೇಬಿ. ಯಾಕೆ ಹೋಗಕ್ಕಾಗಲ್ಲ ಜೀವನ ಪೂರ್ತಿ ದೇವಸ್ಥಾನದಲ್ಲೇ ಇರ್ಬೇಕಾ ಶ್ರೀ ಈಗ ನಮ್ಮ ಹತ್ರ ದುಡ್ಡಿಲ್ಲ ಬೇಬಿ. ಹೌದು ಅತ್ತೆ, ATM ಕಾರ್ಡು ಪರ್ಸು ಎಲ್ಲ ಮನೇಲೇ ಬಿಟ್ಟಿದ್ದಾರೆ. ಬರುವಾಗ ತರದ್ ಮರ್ತರು. ಈಗೇನು ಎಲ್ಲರೂ ದೇವಸ್ಥಾನದ ಮುಂದೆ ಕುತ್ಕೊಂಡು ಭಿಕ್ಷೆ ಬಿಡ್ಬೇಕಾ ಶ್ರೀ ಬ್ಯಾಂಕ್ ಹೋಗಿ ದುಡ್ಡು ಡ್ರಾ ಮಾಡ್ಕೊಂಬರೋರ್ಗೂ ನಾನು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಬೇಬಿ. ಆಗಲ್ಲ ನನ್ ಕೇಳಿ ನಾ ಸ್ನಾನ ಮಾಡ್ಬೇಕು ತಿಂಡಿ ತಿನ್ಬೇಕು ರಿಲ್ಯಾಕ್ಸ್ ಆಗ್ಬೇಕು ದೇವಸ್ಥಾನ ಕಟ್ಟೆ ಮೇಲೆ ಮಲಗ್ಲಾ ಅವ್ರು ಕೊಡೋ ಪ್ರಸಾದದಿಂದ ಹೊಟ್ಟೆ ತುಂಬಿಸ್ಕೊಳ್ಳ ನಮಗೂ ಕಷ್ಟ ಆಗ್ತಿದೆ ಕಣೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಯೋಚನೆ ಮಾಡೋಣ ಇರು. ಮನೆ ಫಾರ್ಮ್ ಹೌಸ್ ಹರಿಯಾಣಂಗ್ ಬರ್ಕೊಟ್ರಲ್ಲ ನೀವ್ ಆವಾಗ ಯೋಚನೆ ಮಾಡ್ಬೇಕಾಗಿತ್ತು. ಆಗೆಲ್ಲ ಹೋಗಿತ್ತು ನಿಮ್ ಬುದ್ಧಿ? ಅವ್ನ್ ತೋರ್ಸಿದ ಕಡೆ ಕಣ್ ಮುಚ್ಕೊಂಡು ಸೈನ್ ಹಾಕ್ಬಿಟ್ರಿ. ಆಗ ಯೋಚನೆ ಮಾಡೋದ್ ಬಿಟ್ಟು ಈಗ ಕೂತ್ಕೊಂಡು ಯೋಚನೆ ಮಾಡ್ತಾರ. ನನಗ್ ಗೊತ್ತು ನಿಮ್ಗೆ ಹೆಣ್ಮಕ್ಳಿಗಿಂತ ಅಣ್ಣನೇ ಮುಖ್ಯ ಅಂತ. ಹರಿ ಸೈನ್ ಮಾಡಿಸ್ಕೊಂಡಿರೋ ವಿಷಯ ನನಗೆ ಗೊತ್ತೇ ಇಲ್ಲ ಬೇಬಿ. ನಾನು ಅವಾಗ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದೆ. ಪ್ರಜ್ಞಾವಸ್ಥೆಯಲ್ಲಿ ಇದ್ದಾಗ ಅವನು ಸೈನ್ ಮಾಡಿಸ್ಕೊಂಡ್ಬಿಟ್ಟಿದ್ದಾನೆ ಬೇಬಿ. ಈಗ ಕತೆ ಎಲ್ಲ ಹೇಳಿದ್ರೆ ಏನ್ ಪ್ರಯೋಜನ? ಅವಾಗ ನಿಮಗ್ ಬುದ್ಧಿ ಇರ್ಬೇಕಾಗಿತ್ತು. ಸೈನ್ ಹಾಕಲ್ಲ ಅಂತ ಹೇಳ್ಬೇಕಾಗಿತ್ತು. ಹೆಣ್ಮಕ್ಳು ಹಾಳಾದ್ರೆ ಹಾಳಾಗ್ಲಿ, ಗಂಡ್ ಮಕ್ಳು ಮಾತ್ರ ನಿಮಗ್ ಚೆನ್ನಾಗಿರ್ಬೇಕಲ್ವಾ? ಗಂಡನ ಮನೇಲಿ ಕಷ್ಟ ಅಂತ ನಾನು ತವ್ರಿಗೆ ಬಂದೆ. ನನ್ ಬೀದಿಗೆ ಬರ್ತೀನಿ ಅಂತ ನನ್ಗೆ ಗೊತ್ತಿದ್ರೆ ಅಲ್ಲೇ ಗಂಡನ ಹಿಂಸೆ ಸಹಿಸ್ಕೊಂಡು ಅಲ್ಲೇ ಇರ್ತಾ ಇದ್ದೆ. ಮನೆ ಮಠ ಇಲ್ದೆ ಬೀದಿಗೆ ಬಂದು ನಿಂತ್ಕೊಳ್ಳೋಕಾಯ್ತು. ಎಲ್ಲ ನಿಂತಿದ್ದಾನೆ. ಮಾಮ್ ಅಳ್ಬೇಡಿ, ಅದೇನೇ ಆಗಲಿ ನೀವೆಲ್ಲ ಬೀದಿಗೆ ಬರಕ್ಕೆ ನಾನು ಬಿಡಲ್ಲ. ಏನೋ ಮಾಡ್ತೀಯ ಈಗ? ನಿಮ್ ಚಿಕ್ಕಪ್ಪ ಎಲ್ಲ ಕಿತ್ಕೊಂಡ್ಬಿಟ್ಟ. ಈಗ ಇರೋದು ನಮ್ ಕೈನಲ್ಲಿ ನಿಮ್ ಅಜ್ಜಿ ಕೊಟ್ಟಿರೋ ಚಿಪ್ಪು ಅಷ್ಟೇನೆ. ಮಾಮ್ ಅಳ್ಬೇಡಿ, ಅದೇನೇ ಆಗಲಿ ನೀವೆಲ್ಲ ಬೀದಿಗೆ ಬರಕ್ಕೆ ನಾನು ಬಿಡಲ್ಲ. ಏನೋ ಮಾಡ್ತೀಯ ಈಗ? ನಿಮ್ ಚಿಕ್ಕಪ್ಪ ಎಲ್ಲ ಕಿತ್ಕೊಂಡ್ಬಿಟ್ಟ. ಈಗ ಇರೋದು ನಮ್ ಕೈನಲ್ಲಿ ನಿಮ್ ಅಜ್ಜಿ ಕೊಟ್ಟಿರೋ ಚಿಪ್ಪು ಅಷ್ಟೇನೆ. ಅತ್ತೆ, ನಮ್ಮ ಭಾಗದ ಕಂಪ್ನಿ ಶೇರ್ಸ್ ಏನು ನಮ್ಮ ಹೆಸರಲ್ಲೇ ಇದೆ ಅಲ್ವಾ ಶ್ರೀ? ಹೌದಲ್ವಾ? ಹೌದು ಮಾಮ್, ನಮ್ಮ ಕಂಪ್ನಿ ಶೇರ್ಸ್ನ ಮಾರ್ತೀನಿ. ಆಗ ನಮ್ಮ ಕೈಗೆ ಸ್ವಲ್ಪ ಹಣ ಸಿಗುತ್ತೆ. ಅಯ್ಯೋ, ಈ ಟೆನ್ಷನಲ್ಲಿ ನಾವು ಅದನ್ನ ಮರ್ತು ಬಿಟ್ಟಿದ್ದೀವಿ. KR ಪುರಂದಲ್ಲಿ ನಮ್ಮ ಕಂಪನಿ ಗೆಸ್ಟ್ ಹೌಸ್ ಇದೆಯಲ್ಲ, ಅವಲ್ಲೇ ಹೋಗಿ ಎಲ್ಲರೂ ಆರಾಮಾಗಿರ್ಬೋದು. ಹೌದಮ್ಮ. ಶ್ರೀ, ಹೋಗ್ಬಿಟ್ಟು ಆಫೀಸಿಂದ ಕೀಸ್ ತಂದ್ಬಿಡು. ನಾವೆಲ್ಲ ಅಲ್ಲಿವರೆಗೂ ಇಲ್ಲೇ ಕಾಯ್ತಿರ್ತೀವಿ. ಹಾಂ ಮಾಮ್, ನಾನು ಈಗ ಆಫೀಸ್ ಹೋಗಿ ಕೇಸ್ ತರ್ತೀನಿ. ಹಾಗೆ ಕಂಪ್ನಿ ಶೇರ್ಸ್ ಮಾಡಿ ಬರ್ತೀನಿ. ಹಾಗೆ ಮಾಡು. ಹೆದರ್ಬೇಡಿ ಮಾಮ್, ಕಂಪ್ನಿ ಶೇರ್ಸ್ನ ಮಾರಿ ದುಡ್ಡು ತಗೊಂಡು ಗೆಸ್ಟ್ ಹೌಸ್ ಕೀನು ತಗೊಂಡು ಇನ್ನು 1 hour ಬರ್ತೀನಿ. ಬಾಯ್ ಮಾಮ್.
ಹಲೋ, ನಾನು ಕಣೆ ಚನ್ಕೇಶ್ವ. ಗೊತ್ತಾಯ್ತು, ಹೇಳೋ. ನಿನ್ ಬಿಟ್ರೆ ಇನ್ಯಾವ ಪ್ರಾಣಿ ಫೋನ್ ಮಾಡುತ್ತೆ ನಂಗೆ? ಏನ್ ಮಾಡಿ ಸಾಯ್ತಿದ್ಯಾ ಊರಲ್ಲಿ? ಹೋದವಳು ವಾಪಸ್ ಬರ್ಲಿಲ್ಲ ಇಲ್ಲಿಗೆ. ಇಲ್ಲೇ ಹಾಯಾಗಿದ್ದೀನಿ ಕಣೋ. ಏನೇ ಹೀಗಂತ್ಯಾ? ನೀನ್ ಇರ್ಬೇಕಾದ್ದು ನಿನ್ ಗಂಡನ ಮನೇಲಿ. ಎಷ್ಟು ದಿನ ಅಂತ ನೆಂಟ್ರ ಮನೇಲಿ ಪುಕ್ಕಟ್ಟೆ ಉಣ್ಕೊಂಡಿದ್ಯಾ? ಸುಮ್ನಿರೋ, ಇಲ್ಲೇ ಚೆನ್ನಾಗಿದ್ದೀನಿ. ಅಲ್ಲಿ ಬಂದ್ರೆ ಸುಮ್ಮನೆ ನಿಮ್ಮ ಭಾವನ ಕಿರಿಕಿರಿ. ಅಯ್ಯ, ನನ್ನ ಮಗ ಹೇಳಿದ ಮಾತು ಕೇಳಲ್ಲ. ಇನ್ನು ನನ್ನ ಮಗಳು ಅದೇನೋ ಹಳೇದನ್ನೆಲ್ಲ ಮರ್ತು ಅಲ್ಲಿ ಬಂದು ಬಿದ್ದಿದ್ದಾಳೆ. ಇನ್ನು ಅವಳ ಸೇವೆನೂ ನಾನೇ ಮಾಡ್ಬೇಕಾ? ಹೋಗು, ಇಲ್ಲೇ ಚೆನ್ನಾಗಿದ್ದೀನಿ. ಲೇ, ನನ್ನ ಮಾತು ಕೇಳಿ ತಕ್ಷಣ ಗಂಟು ಮೂಟೆ ಕಟ್ಕೊಂಡು ಹೊರಟು ಬಾ. ಇಲ್ಲಿ ನಿನಗೆ ದೊಡ್ಡ ಲಾಟ್ರಿ ಹೊಡೆಯೋದ್ರಲ್ಲಿದೆ. ಸುಮ್ಮನಿರೋ. ಕರ್ನಾಟಕದಲ್ಲಿ ಲಾಟ್ರಿ ಬ್ಯಾನ್ ಆಗಿದೆ ಅಂತ ನನ್ಗೇನು ಗೊತ್ತಿಲ್ವಾ? ನನಗೆ ಲಾಟ್ರಿ ಹತ್ತಿಸ್ತೀಯಾ? ಏನೋ ಲಾಟ್ರಿ ಅದು? ಇಲ್ಲಿ ದೊಡ್ಡ ಡೆವಲಪ್ಮೆಂಟ್ ಆಗಿದೆ. ನಿನ್ನ ಅಳಿಯ ಮಗಳು ಇಬ್ರು ಬೀದಿಗೆ ಬಂದು ಬಿದ್ದಿದ್ದಾರೆ. ಅಯ್ಯೋ, ಹೌದೇನು ಚೆನ್ನ? ಅಬ್ಬಬ್ಬಬ್ಬ, ಇಷ್ಟೆಲ್ಲ ನಡೆದೋಯ್ತೇನೋ? ನಾನು ಇಲ್ಲಿ ಬರಬಾರ್ದಾಗಿತ್ತು ಕಣೋ. ಎಂತೆಂಥ ಸೀನೆಲ್ಲ ಮಿಸ್ ಮಾಡ್ಕೊಂಡ್ಬಿಟ್ನಲ್ಲ ನಾನು. ಆಮೇಲೆ ಅದಕ್ಕೆ ಕಣೆ ಫೋನ್ ಮಾಡಿ ಬಾ ಅಂತ ಹೇಳಿದ್ದು. ಈಗ ಇಂಟರ್ವಲ್ ಆದಮೇಲೆ ಸಿನಿಮಾ ಶುರುವಾಗುತ್ತೆ. ಹೌದೇನೋ? ಹಂಗಾರೆ ನಾನು ಈಗಲೇ ಬರ್ತೀನಿ ಕಣೋ. ಸಿನಿಮಾ ಮುಗಿಯೋದ್ರೊಳಗೆ ಬಂದ್ಬಿಡಮ್ಮ. ಸುಧಾವ್ರೆ, ನಮ್ಮ ಕಂಪ್ನಿ ಗೆಸ್ಟ್ ಹೌಸ್ ಕೀ ಕೊಡಿ. ಸರ್ ಅದು ಕೊಡಿ ಬೇಗ. ಹಾಂ ಸರ್. ಆಮೇಲೆ ನಮ್ಮ ಶೇರ್ಸು, ಅದೇ ನನ್ನ ಹೆಸರಲ್ಲಿ ಮತ್ತು ಅಮ್ಮಂದ್ರ ಹೆಸರಲ್ಲಿ ಶೇರ್ಸ್ ಇದೆಯಲ್ಲ, ಆ ಪೇಪರ್ಸ್ ಕೊಡಿ. ಸರ್ ಅದು ಸುಧಾವ್ರೆ ಕೊಡಿ, ಸುಧಾವ್ರೆ ಬೇಗ ಬೇಗ ಕೊಡಿ, ಬೇಗ. ಸರ್ 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 ಒಂದ್ಸಲ ಓದಿ ಸರ್. ಯಾಕೆ? ಎಲ್ಲ ಶೇರ್ಸೂ ಹರಿಪ್ರಸಾದ್ ಸರ್ ಹೆಸರು ಟ್ರಾನ್ಸ್ಫರ್ ಆಗಿದೆ. ವಾಟ್? ಯಾರು ಆಥರೈಸ್ ಮಾಡಿದ್ದು ನಿಮಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ? ಅನ್ನಪೂರ್ಣ ಮೇಡಮೇ ಸೈನ್ ಮಾಡಿದ್ದಾರೆ ಸರ್. ಈ ಮನೆಯ ವಾರಸುದಾರ!
ಸರ್, ಕಂಪ್ನಿ ಗೆಸ್ಟ್ ಹೌಸ್ ಕೂಡ ಇದನ್ನು ಹರಿಪ್ರಸಾದ್ ಅವ್ರ ಹೆಸರಲ್ಲಿದೆಯಾ? ಹೌದು ಸರ್. KR ಪುರಂದಲ್ಲಿ ನಮ್ಮ ಕಂಪನಿ ಗೆಸ್ಟ್ ಹೌಸ್ ಇದೆಯಲ್ಲ, ಅವಲ್ಲೇ ಹೋಗಿ ಎಲ್ಲರೂ ಆರಾಮಾಗಿರ್ಬೋದು. ಹೌದಮ್ಮ. ಶ್ರೀ, ಹೋಗ್ಬಿಟ್ಟು ಆಫೀಸಿಂದ ಕೀಸ್ ತಂದ್ಬಿಡು. ನಾವೆಲ್ಲ ಅಲ್ಲಿವರೆಗೂ ಇಲ್ಲೇ ಕಾಯ್ತಿರ್ತೀವಿ. ನಾನು ಈಗಲೂ ಆಫೀಸ್ಗೆ ಹೋಗಿ ಕೇಸ್ ತರ್ತೀನಿ, ಹಾಗೆ ಕಂಪ್ನಿ ಶೇರ್ಸ್ ಮಾಡಿ ಬರ್ತೀನಿ. ಹಾಗೆ ಮಾಡಿ. ಹೆದರ್ಬೇಡಿ ಮಾಮ್, ಕಂಪ್ನಿ ಶೇರ್ಸ್ನ ಮಾರಿ ದುಡ್ಡು ತಗೊಂಡು ಗೆಸ್ಟ್ ಹೌಸ್ ಕೀನು ತಗೊಂಡು ಇನ್ನು 1 hour ಬರ್ತೀನಿ. ಬಾಯ್ ಮಾಮ್. ಸಾರಿ ಸರ್. ಸರ್, ನಿಮಗೆ ಬೇರೆ ವ್ಯವಸ್ಥೆ ಆಗೋವರೆಗೂ ನಮ್ಮನೇಲೇ ಬಂದಿರಿ ಸರ್. ಸುಧಾ ಅವರೇ, ಆ ಮನೆ ಕೂಡ ಕಂಪ್ನಿಯಿಂದ ನಾವು ನಿಮಗೆ ಕೊಟ್ಟಿರೋ ಕ್ವಾರ್ಟರ್ಸ್. ನಾವು ಅಲ್ಲಿಗೆ ಬಂದರೆ ಪಾಪ ನಿಮ್ಮ ಕೆಲಸಕ್ಕೆ ತೊಂದರೆ ಆಗುತ್ತೆ. ಬೇಡ. ಬಟ್ ನಮ್ಮನ್ನು ಕರೆದ್ರಲ್ಲ, ಥ್ಯಾಂಕ್ ಯು. ಮತ್ತೆ ಎಲ್ಲಿ ಹೋಗ್ತೀರಾ ಸರ್? ಗೊತ್ತಿಲ್ಲ. ಹಲೋ ಶ್ರೀ, ಗೆಸ್ಟ್ ಹೌಸ್ ಕೀ ಸಿಕ್ತಾ? ಅಜ್ಜಿ ತುಂಬ ಸುಸ್ತಾಗಿದ್ದಾರೆ ಕಣೋ, ಅವ್ರು ರೆಸ್ಟ್ ಮಾಡೋ ಟೈಮು. ಅಜ್ಜಿ ಹೇಳಿದ್ರು ನೀನು ಗೆಸ್ಟ್ ಹೌಸ್ ಕೀ ತೊಗೊಂಡು ಡೈರೆಕ್ಟಾಗಿ ಅಲ್ಲಿಗೆ ಬರ್ಬೇಕಂತೆ. ನಾವು ಅಲ್ಲಿಗೆ ಬರ್ತೀವಿ. ಕೀ ತೊಗೊಂಡು ಬರ್ತೀಯಲ್ವಾ? ನಾವು ಗೆಸ್ಟ್ ಹೌಸ್ಗೆ ಹೋಗೋದಕ್ಕಾಗಲ್ಲ. ನಮ್ಮ ಗೆಸ್ಟ್ ಹೌಸಿಗೆ ನಾವು ಯಾಕೆ ಹೋಗೋಕ್ಕಾಗಲ್ಲ ಶ್ರೀ? ಯಾಕೆ ಅಂದರೆ ಈಗ ಅದು ನಮ್ದಲ್ಲ. ನಮ್ದಲ್ಲ ಅಂದರೆ? ಹರಿ ಚಿಕ್ಕಪ್ಪ ಅದನ್ನು ಅವ್ರ ಹೆಸರಿಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ.